ಬದಲಾಗೋದಕ್ಕಿಂತಲೂ ಇಡೀ ದೇಶದ ವ್ಯವಸ್ಥೆ ಬದಲಾವಣೆಗೆ ಎಲ್ಲರೂ ಬರಬೇಕಾ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು, ಯುವಕರು ಎಷ್ಟು ಮಟ್ಟಿಗೆ ಅಂತ ತೆಗೆದುಕೊಳ್ತಾರೋ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದರೆ ಇವತ್ತು ನಮ್ಮ ಯುವಕರ ಮನದಲ್ಲ, ಭಾಳಷ್ಟು ಜನ ಯುವಕರ ಅಥವಾ ಯುವತಿಯರ ಮನದಲ್ಲಿ ಏನಪ್ಪ ಅಂದ್ರೆ ಒಂದು ಕಾರ್ಪೊರೇಟ್ ಲೆವೆಲದ ಬದುಕನ್ನು ಮಾಡಬೇಕು, ಅಂಥ ಜೀವನ ನಡೆಸಬೇಕು, ಆಯುಷ್ಯಾರಾಮಿ ಜೀವನ ನಡೆಸಬೇಕು ಅನ್ನೋಂಥ ಮನಸ್ಥಿತಿನ ಅವರಿದ್ದಾರೆ. ಹೀಗಾಗಿ ಅವ್ರ ಕಾನ್ಸಂಟ್ರೇಷನ್ ಎಲ್ಲಪ್ಪ ಅಂದ್ರೆ ಒಳ್ಳೆ ಎಜುಕೇಷನ್ ಸಿಗ್ರಿ, ನಾವು ದುಡ್ಡು ಖರ್ಚು ಮಾಡೋಕೆ ರೆಡಿ ಇದ್ದೀವಿ ಅನ್ನುವಂಥದ್ದು. ಈ ಡೆವಲಪ್ಮೆಂಟ್ ನೋಡ್ರಿ, ಇಲ್ಲಿವ್ರಿಗೆ ಜಂಜೆ ಆಯಿತು, CJP ಆಯಿತು, ಇದರಲ್ಲಿ ಕಾಣಿಸ್ಕೊಂಡಂಥ ಮಕ್ಕಳು ಯಾರು ಮಧ್ಯಮ ವರ್ಗದ, ಇದರಲ್ಲಿ ಕೆಳ ಮಧ್ಯಮ ವರ್ಗದ, ಮೇಲ್ವರ್ಗದ ವಿದ್ಯಾರ್ಥಿಗಳು. ಅವರಿಗೆ ಅದರಲ್ಲೂ ಮುಖ್ಯವಾಗಿ ಅತಿ ಹೆಚ್ಚು ಕಾರ್ಪೊರೇಟ್ಗಳ ಮಕ್ಕಳಿಗೆ ಅನುಕೂಲ ಆಗುವಂಥ ಈ ವ್ಯವಸ್ಥೆ ತರುವುದರಿಂದಾಗಿ ನಮಗೇನೂ ಇಲ್ಲಪ್ಪ ಅನ್ನುವಂಥ ಮಾತು ಈ ನಮ್ಮ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಬಂದುಬಿಟ್ಟಿದೆ. ನಮ್ಮ ಪೇರೆಂಟ್ಸ್ಗಳ ತಂದೆ ತಾಯಿಗಳಲ್ಲಿ ಅಥವಾ ಮಕ್ಕಳು ಇದೇ ಬಂದಿದೆ. ಹೀಗಾಗಿ ಅವರೆಲ್ಲರೂ ಕೇಳೋದು ಅಂದ್ರೆ ಏನಪ್ಪ ಅಂದ್ರೆ ಮೊದಲು ಎಕ್ಸಾಮಿನೇಷನ್ ಸಿಸ್ಟಮ್ ಬದಲಾಗಿ ಪ್ರಾಮಾಣಿಕವಾಗಿ ನಡೀಲಿ ಅನ್ನೋದಷ್ಟು ಅದ. ಅದಕ್ಕಿಂತ ಮುಂದೆ ಏನೂ ಓಡ್ತಾ ಇಲ್ಲ. ಅದನ್ನು ಓಡಿಸೋ ಪ್ರಯತ್ನವನ್ನು ನಮ್ದು ಏನೋ ಮಾದೇವರು ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಕು ನಮ್ಮ ಯುವಕರು ಅಂತೇಳಿ. ಯಾಕಂದ್ರೆ ಯುವಕರ ಮೇಲೆ ನಿಂತದ್ದು ಇದೆಲ್ಲ ವ್ಯವಸ್ಥೆ ಅಂತೇಳಿ. ಯುವಕರು ಚೆನ್ನ ಎದ್ದು ನಿಂತರಪ್ಪ ಅಂತಂದ್ರೆ ನಿಶ್ಚಿತವಾಗಿ ಅದು ಬದಲಾಗ್ಬೋದು ಅಂತೇಳಿ. ಬಿಡದಿದಂಥ ಈ ಘಟನೆಗಳ ಮೇಲ್ಮೇಲೆ ಆಗಲಿಕ್ಕಿಲ್ಲ. ಯಾಕಂದ್ರೆ ಯಾವ ಒಂದು ಅಗ್ರಿಕಲ್ಚರ್ ನಾವು ಮೂಲಿಗುಂಪು ಮಾಡ್ತಾ ಇದ್ದೀವಿ ನಮ್ಗೆ ಗೊತ್ತಿಲ್ಲದ, ಅದು ನಮ್ಮ ಇಡೀ ವ್ಯವಸ್ಥೆಯನ್ನು ಪೂರ್ತಿಯಾಗಿ ಆವರಿಸಿಬಿಡ್ತದೆ ಅನ್ನುವಂಥ ಮಾತು. ಆ ನೆಲೆಗಟ್ಟಿನಲ್ಲೇ ಈ ಎಲ್ಲ ಹೋರಾಟಗಾರರು ಇದು ಜಂಜೀರು ಪಡೀಲಿ ಅಂತೇಳಿ, ಅದು ಇದು ಪಡಿತದನ ಅನ್ನೋ ಸಹಿತ ಅಷ್ಟೇ ಸಂಶಯಾಸ್ಪದ. ಯಾಕಂದ್ರೆ ನಮ್ಮ ಸಮಾಜವಾದ ಚಿಂತಕರಾಗಿರ್ಬೋದು ಅಥವಾ ಒಂದು ಸಮತಾವಾದ ಚಿಂತಕರಾಗಿರ್ಬೋದು, ಇವರೆಲ್ಲರೂ ಇವತ್ತು ಏನಪ್ಪ ಅಂದ್ರೆ ಯುವ ಜನಾಂಗವನ್ನು ಕನ್ವಿನ್ಸ್ ಮಾಡುವಲ್ಲೇ, ಮನವರಿಕೆ ಮಾಡುವಲ್ಲಿ ಸೋತಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವರು ಏನೇನೋ ಮಾಡಿದರು ಹಿಂದಿನ ಒಂದು 80ರ ದಶಕ 70ರ ದಶಕದಲ್ಲೇ ಎಷ್ಟೋ ಪ್ರಯತ್ನ ಮಾಡಿದರು. ಸಮತಾವಾದ ನೆಲೆಗಟ್ಟಿನಲ್ಲೇ, ಸಮಾನತೆ ನೆಲೆಗಟ್ಟಿನಲ್ಲಿ ಸಮಾಜ ಕಟ್ಟಬೇಕಂತೇಳಿ ಇಲ್ಲಿವರೆಗೆ ಆಗಲೇ ಇಲ್ಲ, ಸಾಧ್ಯ ಆಗಲೇ ಇಲ್ಲ. ಇವನ್ ಕಮ್ಯುನಿಸ್ಟ್ ರಾಜ್ಯಗಳಲ್ಲಿ ಆಗಿರ್ಬೋದು, ದೇಶಗಳಲ್ಲಿ ಆಗಿರ್ಬೋದು, ಅಲ್ಲೂ ಅಪಯಶಸ್ ಆಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಯುವ ಜನಾಂಗಕ್ಕೆ ಈ ವಿಶ್ವಾಸ ಹೋಗಿಬಿಟ್ಟದ. ಈ ಸಮತಾವಾದ, ಸಮಾಜವಾದ, ಒಂದು ಪ್ರಗತಿಪರ ವಿಚಾರಗಳನ್ನು ನಾವು ಹಿಡ್ಕೊಂಡು ಹೋದಾಗ ನಾವೆಲ್ಲ ಡೆವಲಪ್ ಆಗುವುದಿಲ್ಲ ಅನ್ನುವಂಥ ಭಾವ ಹೊರಲಿದೆ. ಅದಕ್ಕಾಗಿ ಇವತ್ತು ಎದ್ದಂಥ ಒಂದು ಮೂಮೆಂಟ್ ಹೇಳೋದು ಜಂಜಿ ಮತ್ತು CJP ಇದು ವಿಶೇಷ ಮಧ್ಯಮ ಮೇಲ್ಮಧ್ಯಮ ವರ್ಗದ ಮಕ್ಕಳು ಹೆಚ್ಚು ಇದರಲ್ಲೇ ಇನ್ವಾಲ್ವ್ ಆಗಿ ಇಲ್ಲಿ ಭ್ರಷ್ಟಾಚಾರದ ಹೋದ್ರೆ ಸಾಕಪ್ಪ, ನಾವು ಕಲಿದು ನಮ್ಮಲ್ಲೇ ಕಲಿಸೋದಕ್ಕೆ ನಮ್ಮ ತಂದೆ ಎಲ್ಲ ಸಶಕ್ತರಿದ್ದಾರೆ, ನಾವು ಕಲಿಯೋದಕ್ಕೆ ಸಶಕ್ತರಿದ್ದೀವಿ, ನಮಗೆ ಯಾವುದೇ ಒಂದು ದುಡ್ಡಿನ ಸಹಾಯ ಇದ್ದರೂ ಸಹ ಬ್ಯಾಂಕ್ ಮೂಲಕ ನಾವು ತೊಗೊಳ್ತೀವಿ, ಅದು ಪರಿಹಾರ ಮಾಡ್ಕೊಳ್ತೀವಿ ಅನ್ನುವಂಥ ಮನೋಸ್ಥಿತಿ ಇದಾವೆ. ಹೀಗಾಗಿ ಈ ಜಂಜಿಗಳು ವಿಶೇಷವಾಗಿ